ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಜನವರಿ 1, 2026ರ ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳೋಣ ಈ ತರಗತಿಯಲ್ಲಿ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋಣ. ಜನವರಿ 1, 2026ರಿಂದ ಭಾರತದ ಯಾವ ರಾಜ್ಯವು ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸುತ್ತಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದರಲ್ಲಿ ಆಪ್ಷನ್ ನೋಡ್ತಾ ಬಂದರೆ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಮತ್ತು ಕೇರಳ ಅಂತೇಳಿ ಏನಪ್ಪ ಅಂದ್ರೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಇದರಲ್ಲಿ ನಾವು ಏನಪ್ಪ ಅಂದ್ರೆ ಆಪ್ಷನ್ ಸಿ ಗುಜರಾತ್ ರಾಜ್ಯ ಏನಪ್ಪ ಅಂದ್ರೆ ಗುಜರಾತ್ ರಾಜ್ಯ ಸರ್ಕಾರವು ಗಾಂಧಿನಗರದ ಗುಜರಾತ್ನ ಗಾಂಧಿನಗರದ ಗಿಫ್ಟ್ ನಗರದಲ್ಲಿ ಭಾರತೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆ ಇಂಡಿಯನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರಿಸರ್ಚ್ ಆರ್ಗನೈಜೇಷನ್ ಏನಪ್ಪ ಅಂದ್ರೆ ಅನುಮೋದನೆ ನೀಡಲಾಗಿದೆ. ಇದು ಜನವರಿ 1, 2026ರಂದು ಏನಪ್ಪ ಅಂದ್ರೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸುತ್ತದೆ. ಎಲ್ಲಿ? ಗುಜರಾತ್ನಲ್ಲಿ ಸ್ಥಾಪಿಸುತ್ತದೆ. ಎರಡನೇ ಪ್ರಶ್ನೆಯನ್ನು ನೋಡ್ತಾ ಬಂದರೆ ಜನವರಿ 1, 2026ರಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಯಾವ ಸಂಸ್ಥಾಪನಾ ದಿನವನ್ನು ಆಚರಿಸ್ತಿದ್ದವು ಕೇಳಲಾಗಿದೆ. ಇಲ್ಲಿ ನೋಡಿ 65ನೇ ಸಂಸ್ಥಾಪನೆ ದಿನ, 68ನೇದು, 70, 72ನೇದು. ಇಲ್ಲಿ ನೋಡಿ ಸ್ನೇಹಿತರೆ, DRDOವು 68ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿತು. ಈ ಒಂದು DRDO ಜನವರಿ 1, 1958ರಂದು ಏನಪ್ಪ ಅಂದ್ರೆ ಸ್ಥಾಪನೆ ಆಯಿತು. ಈಗ ಇದು ಏನಪ್ಪ ಅಂದ್ರೆ 68ನೇ ಸಂಸ್ಥಾಪನಾ ದಿನವಾಗಿದೆ. ನಮ್ಮ ಮುಂದಿನ 3ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಜನವರಿ 1, 2026ರಿಂದ ಕಿಂಬರ್ಲಿ ಪ್ರಕ್ರಿಯೆ ಅಧ್ಯಕ್ಷತೆಯನ್ನು ಯಾವ ರಾಷ್ಟ್ರ ವಹಿಸಿಕೊಳ್ಳಲಿದೆ? ಆಪ್ಷನ್ಗಳನ್ನು ದಕ್ಷಿಣ ಆಫ್ರಿಕಾ, ಭಾರತ, ಕೆನಡಾ, ಬೆಲ್ಜಿಯಂ ಅಂತ ಆಪ್ಷನ್ಗಳನ್ನು ನೀಡಲಾಗಿದೆ. ಇದರಲ್ಲಿ ನೋಡಿ ಸ್ನೇಹಿತರೆ, ಭಾರತವು ಕಿಂಬರ್ಲಿ ಪ್ರಕ್ರಿಯೆ ಅಧ್ಯಕ್ಷತೆಯನ್ನು ಜನವರಿ 1, 2026ರಿಂದ ವಹಿಸಿಕೊಳ್ಳಲಿದೆ ಸ್ನೇಹಿತರೆ. ಇದಕ್ಕೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. 4ನೇ ಪ್ರಶ್ನೆ ನೋಡಬೇಕಾದ್ರೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಕೈಮೂರ್ ವನ್ಯಜೀವಿ ಅಭಯಾರಣ್ಯವನ್ನು ಹುಲಿ ಮೀಸಲು ಪ್ರದೇಶವೆಂದು ಘೋಷಿಸುವ ಪ್ರಸ್ತಾವನೆಯನ್ನು ಅನುಮೋದಿಸಿದೆ? ಇಲ್ಲಿ ಆಪ್ಷನ್ ಎ ಮಧ್ಯಪ್ರದೇಶ್, ಬಿಹಾರ್, ರಾಜಸ್ಥಾನ್, ಛತ್ತೀಸ್ಗಢ. ಇಲ್ಲಿ ನೋಡಿ, ಬಿಹಾರ್ ರಾಜ್ಯವು ಏನಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಬಿ ಬಿಹಾರ್ ರಾಜ್ಯವು ಕೈಮೂರ್ ವನ್ಯಜೀವಿ ಅಭಯಾರಣ್ಯವನ್ನು ಹುಲಿ ಮೀಸಲು ಪ್ರದೇಶವೆಂದು ಘೋಷಿಸುವ ಪ್ರಸ್ತಾವನೆಯನ್ನು ಅನುಮೋದಿಸಿದೆ. ಇದು ಅಭಯಾರಣ್ಯವಿತ್ತು, ವನ್ಯಜೀವಿ ಅಭಯಾರಣ್ಯವಿತ್ತು ಏನಪ್ಪ ಅಂದ್ರೆ ಇದನ್ನು ಹುಲಿ ಮೀಸಲು ಪ್ರದೇಶವೆಂದು ಘೋಷಿಸಿದೆ. 5ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಜನವರಿ 1, 2026ರಂದು ವಿಜಯಪಥ AI ಮತ್ತು ರೋಬೋಟಿಕ್ಸ್ ಲ್ಯಾಬ್ಗಳನ್ನು ಪ್ರಾರಂಭಿಸಿದರು ಅಂತೇಳಿ ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಎ ಬೆಂಗಳೂರು ನಗರ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ವಿಜಯನಗರ, ಆಪ್ಷನ್ ಡಿ ಹುಬ್ಬಳ್ಳಿ ಧಾರವಾಡ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ವಿಜಯನಗರ ಆಪ್ಷನ್ ಸಿ ವಿಜಯನಗರ ಏನಪ್ಪ ಅಂದ್ರೆ ಈ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆಯ ಸರ್ಕಾರಿ ಶಾಲೆಗಳಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನಪ್ಪ ಅಂದ್ರೆ ವಿಜಯಪಥ AI ಮತ್ತು ರೋಬೋಟಿಕ್ಸ್ ಲ್ಯಾಬ್ಗಳನ್ನು ಪ್ರಾರಂಭಿಸಿದರು. ಇಲ್ಲಿಗೆ ಈ ದಿನದ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನೋಡಿದ್ದೀವಿ ಸ್ನೇಹಿತರೆ. ಇದೇ ರೀತಿಯಾಗಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ದಿನದ ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳೋಣ. ಈ ನಮ್ಮ ತರಗತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.